ವೀಕ್ಷಕರೇ, ಸೊ ಹೇಗಿದೆ ನೀವೆಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಳ್ತೀವಿ. ಇವತ್ತು ನಾವು ಎಲ್ಲಿದ್ದೀವಿ ಹೇಳು, ನಿಮಗೆ ಗೊತ್ತಾಗುತ್ತೆ ಹಿಂದೆ ನೋಡಿದ್ರೆ. ಸೊ ನಾವು ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ, ನ್ಯೂ ಇಯರ್ ಪಾರ್ಟಿಗೋಸ್ಕರ MG ರೋಡಿಗೆ ಬಂದಿದ್ದೀವಿ. ಸೀಕ್ರೆಟ್ ಏನಂದರೆ, ಇವತ್ತು ದಿನೇಶು ಎಷ್ಟೋ ವರ್ಷ ಆದಮೇಲೆ ಪಾರ್ಟಿ ಕೊಡ್ತಿದ್ದಾನೆ. ಆ್ಯಕ್ಚುಲಿ ಯಾರೋ ಸದ್ಯ ಇನ್ವೈಟ್ ಮಾಡಿದ್ದಾರೆ ದಿನೇಶ್ನ ಅಂತ ಹೇಳ್ಬಿಟ್ಟು ನನಗೆ ಕರ್ಕೊಂಡ್ಬಂದಿದ್ದಾನೆ ದಿನೇಶ್ದು. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಫಸ್ಟ್ ಸತಿ ನಾನು ಈ ಥರ ನ್ಯೂ ಇಯರ್ ಬಂದ್ಬಿಟ್ಟು MG ರೋಡಲ್ಲಿ ಬರ್ತಾ ಇರೋದು. ಬೆಂಗಳೂರಲ್ಲಿ ಹುಡುಗ ಆಗಿದ್ರೆ ನನಗೆ ಫಸ್ಟ್ ಸತಿ ಬರ್ತಾ ಇರೋದು. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಲೆಟ್ಸ್ ಸಿ ದಿನೇಶ್ ಯಾವ ಥರ ಎಕ್ಸೈಟೆಡ್ ಮಾಡ್ತಾನೆ ಅಂತ. ಇವಾಗ ಏನಂದರೆ ನಮ್ಮ ಮನೆ ಇಲ್ಲಿಂದ 1 ಕಿಲೋಮೀಟ್ರ್ ಅಷ್ಟೇ. ಬಟ್ ನಾನು ನ್ಯೂ ಇಯರ್ಗೆ MG ರೋಡಿಗೆ ಬಂದು 8 ವರ್ಷ ಆಯ್ತು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. 8 ಇಯರ್ಸ್ ಆದಮೇಲೆ ಬಂದಿದ್ದೀವಲ್ವಾ. ಇವಾಗ ಹೆಂಗಿದೆ, 8 ಇಯರ್ಸ್ ಹೆಂಗಿತ್ತು, ಮುಂಚೆ ಹೆಂಗಿತ್ತು, ಸೊ ನೋಡೋಣ. ಆ್ಯಂಡ್ ಇವಾಗ ನೋಡಿದ್ರೆ ಚಂದ್ರಶೇಖರ್, ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ವ್ಲಾಗ್ ಬರೀ ನ್ಯೂ ಇಯರ್ ಪಾರ್ಟಿಗೆ ಬಂದಿಲ್ಲ ನಾವು. ವೆರಿ ಬ್ಯಾಡ್. ಯಾಕೆ ಅದಕ್ಕೆ ಬಂದಿರೋದು ಏನಂದರೆ ಚಂದ್ರು ನಿಯರ್ಲಿ ಚಂದ್ರು ಏಜ್ ಎಷ್ಟು ಚಂದ್ರು? ನಿನ್ಗೆ ಯಾಕೆ ಆಮೇಲೆ ಬೇಡ ದಿನೇಶ್, ಹೇಳು. ಸರಿ 25 ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 25 ಇಯರ್ಸಿಂದ ಸಿಂಗಲ್ ಆಗೇ ಇದ್ದಾನೆ. ಸೊ ಆದ್ದರಿಂದ ನಾವು ಇಲ್ಲಿ ಬಂದ್ಬಿಟ್ಟು ಚಂದ್ರಶೇಖರ್ಗೆ ಸಿಂಗಲಿಂದ ಮಿಂಗಲ್ ಮಾಡ್ತಾ ಇದ್ದೀವಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಸೊ ಇದು ಬಂದ್ಬಿಟ್ಟು ಸಬ್ಸ್ಕ್ರೈಬರ್ ಚಾನಲ್ ಅಂತ ನಾನೇ ಎತ್ಕೊಂಡು ಮಾಡ್ತಿದ್ದೀನಿ. ಸೊ ಹಾಗೆ ಈಗ ನೋಡಿದ್ರೆ MG ರೋಡಲ್ಲಿ ಮೆಟ್ರೋಯಿಂದ ಬಂದರೆ ನಿಮ್ಗೆ ಒಂದು ಡೆಕ್ಕನ್ ಹೆರಾಲ್ಡ್ ಒಂದು ಆಫೀಸ್ ಸ್ಟಾರ್ಟ್ ಆಗುತ್ತೆ. ಹೆರಾಲ್ಡ್ ಬಂದ್ಬಿಟ್ಟು ನಮ್ಮ ಹೆಮ್ಮೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಯಾಕಂದರೆ ನಮ್ಮ ಮೈಸೂರು ಪ್ರೊವಿನ್ಸಲ್ಲಿ ಫಸ್ಟು ಇಂಗ್ಲೀಷ್ ಪೇಪರ್ ಅಂದರೆ ಡೆಕ್ಕನ್ ಹೆರಾಲ್ಡ್ ಸ್ಟಾರ್ಟ್ ಆಗಿದ್ದು. ಸೊ ಅದು ಗುರುಸ್ವಾಮಿ ಅಂತ ಐ ಥಿಂಕ್ ಐ ರಿಮೆಂಬರ್, ನಾನು ಓದಬೇಕಾದ್ರೆ 1948 ಲಾಂಚ್ ಆಗಿದ್ದು. ಸೊ ನನಗೆ ತುಂಬ ಹೆಮ್ಮೆ ಆಗುತ್ತೆ ಡೆಕ್ಕನ್ ಹೆರಾಲ್ಡ್ ನಮ್ಮ ಒಂದು ಪತ್ರಿಕೆ ಅಂತ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. MG ರೋಡಿಗೆ ಏನು ಬಂದಿದ್ದೀವಿ? ಫುಲ್ ಎಂಜಾಯ್ಮೆಂಟ್ಗೆ. ನೀನು ಹಿಸ್ಟ್ರಿ ಓದಿ ಡಿಲೀಟ್ ಮಾಡೋನು, ಬಟ್ ನಾನಿಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಹಿಸ್ಟ್ರಿ ಕ್ರಿಯೇಟ್ ಮಾಡೋಣ ಬನ್ನಿ. ಆ್ಯಕ್ಚುಲಿ ಏನಕ್ಕೆ ಬಂದಿದ್ದೀವಿ ಅಂದರೆ, ಯಾಕೆ ಎಲ್ಲರೂ MG ರೋಡ್ಗೆ ಬರ್ತಾರೆ? ಹೌದು, MG ರೋಡಲ್ಲಿ ಏನಿದೆ? MG ರೋಡ್ಗೆ ನೆಕ್ಸ್ಟ್ ಇಯರ್ ನೀವು ಬರ್ಬೋದಾ ಬೇಡವಾ? ಸೊ ಬನ್ನಿ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದೇ ನಮ್ಮ ಆರ್ಡ್ರಾ ಕೆಫೆ. ಇದ್ರದ್ದು ಹೇಳ್ಬೇಕಂದ್ರೆ ಒಂದು ಹಿಸ್ಟ್ರಿ ಇದೆ ಆರ್ಡ್ರಾ ಕೆಫೆ, ಗೊತ್ತಾ ನಿಮಗೆ? ಹೌದಾ? ನನಗೆ ಗೊತ್ತಿಲ್ಲಪ್ಪ, ಹೇಳು ನೋಡೋಣ, ಕೇಳೋಣ. ಅದು ಬಂದ್ಬಿಟ್ಟು ಇನ್ ದ ಇಯರ್ 1978. ಕಮಾನ್, ಯು ಗಾಟ್ ಇಟ್. 1978. ಓಕೆ. ಇಲ್ಲ ತುಂಬ ಇದಾಗುತ್ತೆ, ಇನ್ನೂ ಸ್ವಲ್ಪ ಮುಂದೆ ಬರಬೇಕು. ಓಕೆ ಫೈನ್. 1948 ಅನ್ಸುತ್ತೆ, ಅದಕ್ಕಿಂತ ಮುಂಚೆ. ಓಕೆ. ಸೊ ಇದು ಬಂದ್ಬಿಟ್ಟು ಇಲ್ಲ ದಿನೇಶ್, ಸಾರಿ, ಇದು ಬಂದ್ಬಿಟ್ಟು ಆರ್ಡ್ರಾ ಕೆಫೆ. ಈ ಕೆಫೆ ಎಲ್ಲ ಆಯ್ತಾರೆ, ಬೇರೆ ಕೆಫೆ ಹೇಳ್ತೀನಿ. ಓಕೆ. ಸೊ ಬರೀ ಡೌಗಳು ನಿಂತು. ದಿನೇಶ್, ಓಕೆ, ಲೆಟ್ಸ್ ಸ್ಟಾರ್ಟ್. ಏನೋ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಕೆ, ಓವರ್. ಫುಲ್ ಹೆವಿ ಡ್ಯಾನ್ಸ್ ಮಾಡಿಬಿಟ್ವಿ. ದೇವ್ರೆ, ದಿನೇಶ್ ಜೊತೆ ಅಂತೂ ಪಾರ್ಟಿಗ ನಿಜವಾಗ್ಲೂ ಹೇಳ್ತೀನಿ. ನೆಕ್ಸ್ಟ್ ಯಾವುದೋ ವೀಡಿಯೋ ಸಿಗ್ತಾನೆ ಹೇಳ್ತೀನಿ. ಕ್ರೌಡ್ ತುಂಬ ಇದೆ ಇಲ್ಲಿ, ಜನ ಜಾಸ್ತಿ ಬರ್ತಿದ್ದಾರೆ. ನೋಡಿ ಹೆಂಗೆ ಬಿಲ್ಡಿಂಗ್ ತಗೊಂಡ್ರ. ಸೊ ನೆಕ್ಸ್ಟ್ ಚಂದ್ರು ಈ ಬಿಲ್ಡಿಂಗ್ ಇಲ್ಲಿಂದ ಚೆಕಿಂಗ್ ಸ್ಟಾರ್ಟ್ ಆಗುತ್ತೆ. ಎರಡು ಒಂದೇ ದಿನ ಅದು ಹಿಂಗೆ ಅನ್ನ ಸಲ ತೊಗೊಂಡು ಎಲ್ಲಿ. ಸೊ ನಮ್ಮ ಜೊತೆ ಇನ್ನೂ ಇವಾಗ ಇಬ್ಬರು ಫ್ರೆಂಡ್ಸ್ ಬೇರೆ ಸ್ಟಾರ್ಟ್ ಆಗ್ತಾರೆ. ಅವ್ರು ಈ ಕ್ರೌಡಲ್ಲಿ ಎಲ್ಲಿ ಕಳೆದೋಗಿದ್ದಾರೋ ಗೊತ್ತಿಲ್ಲ. ಅಂತ ಥರ ಅವರು ಕಳೆದೋಗಿರಲ್ಲ, ಅವನ್ನ ಯಾರಾದರೂ ಎತ್ತಾಕೊಂಡು ಹೋಗ್ಬಿಟ್ಟಿರ್ತಾರೆ, ಕಿಡ್ನಾಪ್ ಮಾಡಿಬಿಡ್ತಾರೆ ಅಂತ ನನಗೆ ಒಂದು. ಅಷ್ಟು ಚೆನ್ನಾಗಿರ್ತಾರೆ ಅವ್ರು, ನೋಡಿದ್ರೆ ಬ್ಯೂಟಿಫುಲ್ ಆಗಿರ್ತಾರೆ. ಬಟ್ ಇದನ್ನು ಚಂದ್ರು ವಿನ್ ಆಗಿಲ್ಲ. ದಿನೇಶ್ ಬೇಡ ದಿನೇಶ್, ಇವಾಗಲೇ ಯಾರೋ ನೋಡಿ ಸೈಡ್ ನೋಡಿತಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಗೇಮು, ಅದು ಮಾತ್ರ ಬಿಡಬಾರ್ದು.
ಸೊ ಫೈನಲಿ ಚಂದ್ರು ಚರ್ಚ್ ಸಿಟ್ಟಿಗೆ ಏನಕ್ಕೆ ಬಂದ್ರೆ ಗೊತ್ತಾಯ್ತು ಚಂದ್ರ ನನಗೆ ಸೆಕೆಂಡ್ ಸ್ಟೆಪ್ಪಲ್ಲೇ ಗೊತ್ತಾಯ್ತು. ನಿಮ್ಗೆ ಗೊತ್ತಾಯ್ತಾ? ಗೊತ್ತಾಗಿಲ್ಲ? ಅಯ್ಯೋ ಏನು ಚಂದ್ರು ನೀನು. ಸೊ ಏನಂದರೆ ಚರ್ಚ್ ಸ್ಟ್ರೀಟ್ ಎಲ್ಲರೂ ಏನಕ್ಕೆ ಬರ್ತಾರೆ ನ್ಯೂ ಇಯರ್ಗೆ, ಎಷ್ಟೊಂದು ನೋಡು ಲೈಟ್ಗಳಿವೆ. ಹೌದು, ಕಾರ್ಗಳಿವೆ, ಮತ್ತು ಹಕ್ಕಿಗಳಿವೆ, ಗಾಡಿಗಳಿವೆ. ಹಕ್ಕಿಗಳ? ಓ ಓ ಹಾಂ ಓಕೆ ಓಕೆ ಫೈನ್. ಹಕ್ಕಿಗಳಿವೆ, ಮತ್ತು ಏನೇನಿದೆ ಇನ್ನು ಇಲ್ಲಿ ಬೇಜಾನು ಹೋಟೆಲ್ಗಳಿವೆ, ಹಾ. ಪಬ್ಬುಗಳಿವೆ, ಆಮೇಲೆ ಚಂದ್ರ ಎಕ್ಸ್ಪೋರ್ಟ್ ಮಾಡೋ ಬ್ಯೂಟೀಸ್ಗಳಿವೆ. ಹೌದು, ಅದುಗಳಿವೆ, ಕರೆಕ್ಟು. ಆಮೇಲೆ ಇವೆ, ಅದ್ರ ಜೊತೆ ಅವ್ರ ಬಾಯ್ ಫ್ರೆಂಡ್ಗಳು ಇದ್ದೇವೆ. ಅದೆಲ್ಲ ನೀನು ಯಾಕೆ ಟೆನ್ಷನ್ ತಗೋತೀಯಾ? ನಾನು ಟೆನ್ಷನ್ ತಗೋಬೇಕು, ನೀನು ಯಾಕೆ ಟೆನ್ಷನ್ ತಗೋತೀಯಾ? ಬೆಂಗಳೂರು ಬಿಲ್ಡಿಂಗ್ ಹತ್ರ ಇದ್ದೀವಿ. ಸೊ ನೆಕ್ಸ್ಟು ನಾನೇ ಅದೇ ಯೋಚನೆ ಮಾಡ್ತಿದ್ದೀನಿ ಗೈಸ್. ಸೊ ನಮ್ಮ RCB ಕಪ್ ಹೊಡೆದಿಲ್ಲ ಅಂದರೆ ನಾನೇ ಒಂದು ಬಿಲ್ಡಿಂಗ್ ಅಲ್ಲ ಟೀಮ್ ತೊಗೊಂಡು ಒಂದು ಈ ಥರ ಒಂದು ದೊಡ್ಡ ಬಿಲ್ಡಿಂಗ್ ತೊಗೊಂಬಿಡೋಣ ಅಂತ. ಸೊ ಅದಕ್ಕೆ ನೀವೇ ಸ್ಪಾನ್ಸರ್ ಆಗಬೇಕು. ಏನಂದೆ ಇನ್ನೊಂದ್ಸಲ? ಸೊ ಸ್ಪಾನ್ಸರ್ಸ ನೀವು ಸಬ್ಸ್ಕ್ರೈಬರ್ಸು. ಸೊ ದಯವಿಟ್ಟು ಮರಿದೆ. ಇಲ್ಲ ನಾನು ಕೇಳಲ್ಲ ನಿಮ್ಗೆ ಇಷ್ಟ ಆದರೆ ಮಾತ್ರ ಮಾಡಿ. ನಾನು ಏನಂತ ಕೇಳಲ್ಲ, ನೀವೇ ಮಾಡಿ. ಇವಾಗ ಏನಂದರೆ ಇಲ್ಲ ಇವಾಗ ಏನಂದರೆ RCB ಇವತ್ತು RCB ಇದೆ, ಬಟ್ ಇವತ್ತು ವೆರಿ RCB ಮಾತ್ರ ಜ್ಞಾಪಕ ಇರುತ್ತೆ ಅವರಿಗೆ. ಆದರೆ ಏನಂದರೆ ಗೈಸ್, ಒಂದು ಅವಾಗಿಂದ ಆಗ್ತಿರೋದು ಕಾಲು ನೋವು. ಓಕೆನಾ? ಏನಂದರೆ ಇನ್ನೂ ಒಂದು 50 ಮಿನಿಟ್ಸ್ ಇದೆ. ಹಾಗೆ ನೋಡಿ, ಬಾಯ್ಸ್ ಎಲ್ಲ ಫುಲ್ಲು ಹೆವಿಯಾಗಿ RCB ಬಗ್ಗೆ ಹೇಳ್ತಿದ್ದಾರೆ. RCB ಇದಕ್ಕೆ ಕೊಡಿ ಮಾಡ್ತಾರೆ. ಸರ್, ಇವತ್ತು 2024 ಎಂಡ್ ಆಗ್ತಿದೆ. ಸೊ 2025 ರೆಸೊಲ್ಯೂಷನ್ ಏನು ಇಟ್ಕೊಂಡಿದ್ದೀರಾ? ಏನು ರೆಸೊಲ್ಯೂಷನ್ ಅಷ್ಟೇ? ರೆಸೊಲ್ಯೂಷನಲ್ಲಿ ನಾನು ಹಿಂದಿನ ಮಾಡಿರೋ ಈ 24 ಅವರ್ ಮಾಡಿರೋ ತಪ್ಪುಗಳನ್ನ 25 ಮಾಡಬಾರ್ದು. ಅದೊಂದೇ ಮೇನ್ ಗೋಲು. ಮತ್ತು ಅಂದ್ಕೊಂಡಿದ್ದು ಗುರಿ ಸಾಧಿಸ್ಬೇಕು, ಅದೇ ಮೇನ್. ಸೂಪರ್, ಆಲ್ ದ ಬೆಸ್ಟ್ ಅಣ್ಣ. MG ರೋಡ್ಗೆ ಏನಕ್ಕೆ ಬಂದಿದ್ದೀರಾ? ಫುಲ್ ಎಂಜಾಯ್ಮೆಂಟ್ ಮಾಡಬೇಕು. ಫುಲ್ ಹುಡುಗಿ ಬರ್ತಾರೆ, ಅವರ ಹಂಗೆ ನೋಡ್ಕೊಂಡೆ ಸೈಟ್ ಮಾಡ್ಕೊಂಡೆ ಜಾಲಿ ಲೈಫ್ ಎಂಜಾಯ್ ಮಾಡ್ಬೇಕಷ್ಟೇ. ಒಳ್ಳೇದು ಮಾಡ್ತದ. ನ್ಯೂ ಇಯರ್ ರೆಸೊಲ್ಯೂಷನ್ ಈ ವರ್ಷ 2025 ಏನು? ಏನಿಲ್ಲ ಬ್ರೋ, ಏನು ಅಲ್ಲ. ಈ ದಿನದಲ್ಲಿಂದು ಫುಲ್ ಜಾಲಿಯಾಗಿ ನಾವು ಇರಬೇಕು ಅಷ್ಟೇ. ಎವ್ರಿ ಮೂಮೆಂಟ್ ಎಂಜಾಯ್ ಮಾಡಬೇಕು ಅಷ್ಟೇ ಲೈಫಲ್ಲಿ. ಇವತ್ತು ಇರ್ತೀವಿ, ನಾಳೆ ಇರ್ತವೆ ಗೊತ್ತಾಗಲ್ಲ, ಬಟ್ ಎಂಜಾಯ್ ಮಾಡಬೇಕು ಲೈಫ್ ಅಷ್ಟೇ. ನಮ್ಮ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್. ಯಾವ ಊರಣ್ಣ ಇನ್ನೂ ಇದೆ ಅಣ್ಣ, ನಮ್ಮದು ಬಾಗಲಕೋಟೆ, ಓಕೆ. ಬೆಳಗಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಬೆಳಗಿ ತಾಲೂಕು ಸುನಗ್ ಅಂತೇಳಿ. ಓಕೆ. ನಮಗೆಲ್ಲ ಫ್ರೆಂಡ್ಸ್ ಹೇಳ್ತಾ ಇದ್ರು ಬೆಂಗಳೂರಲ್ಲಿ MG ರೋಡಲ್ಲಿ ಮತ್ತು ಬೆರಗೇರಲ್ಲಿ ಹೊಸ ವರ್ಷ ಚೆನ್ನಾಗಿ ಸಂಭ್ರಮಾಚರಣೆ ಮಾಡ್ತಾರೆ ಅಂತೇಳಿ. ಓಕೆ. ಈ ವರ್ಷ ಬನ್ನಿ ಅಂತ ಹೇಳ್ತಾ ಇದ್ರು. ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮನ್ನು ಕರೆಸಿದ್ರು. ಈ ವರ್ಷ ನಾವು ಹೊಸದಾಗಿ ಬಂದಿದ್ದೀವಿ, ಫುಲ್ ಎಂಜಾಯ್ ಮಾಡ್ತಾ ಇದ್ವಿ. ಫುಲ್ ಎಂಜಾಯ್. ಒಂದು ಖುಷಿ ಅಣ್ಣ. ನ್ಯೂ ಇಯರ್ ರೆಸೊಲ್ಯೂಷನ್ ನಿಮ್ಗೆ ಹೇಳೋಣ ಈ ವರ್ಷ. ಅಣ್ಣ, ನಾವು ನ್ಯೂ ಇಯರಲ್ಲಿ ನಾವು ಒಂದು ಸೇರಿದ್ದೆ ನಮಗೆ ರೆಸೊಲ್ಯೂಷನ್ ಅಣ್ಣ. ಅಂದರೆ ನ್ಯೂ ಇಯರಲ್ಲಿ ಏನು ಮಾಡ್ತಾ ಇದ್ದೀವಿ, ಒಳ್ಳೆ ಕೆಲಸ ಮಾಡೋಣ, ಎಲ್ಲ ಸ್ನೇಹಿತರ ಜೊತೆ ಒಳ್ಳೆಯದಾಗಿರೋಣ, ಮತ್ತು ತಂದೆ ತಾಯಿಗೆ ಒಳ್ಳೆ ಪ್ರೀತಿ ಕೊಡೋಣ, ಯಾರು ಸ್ನೇಹಿತರನ್ನು ಕಳ್ಕೊಳ್ಬೇಡ. ಯಾಕಂದರೆ ಇವತ್ತು ಹೊಸ ವರ್ಷ ಹೋಗುತ್ತೆ, ಹೊಸ ವರ್ಷ ಬರುತ್ತೆ. roaming ಸ್ನೇಹಿತರು ಮತ್ತು ತಂದೆ ತಾಯಿ ಸಿಗೋದು ಕಷ್ಟ. ಯಾವತ್ತು ನಾವೇನೋ ಒಳ್ಳೆ ಕೆಲಸ ಮಾಡೋಣ, ಬೆಳೆಸ್ಕೊಂಡು ಹೋಗೋಣ, ಒಳ್ಳೆ ಕೆಲಸ ಮಾಡೋಣ, ನಮ್ಮ ಕೈಲಾಗಿದ್ದು ಏನಾದರೂ ಸಹಾಯ ಮಾಡೋಣ. ಹೊಸ ವರ್ಷನ ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೇದಾಗಿ ಬರ್ಮಾಡ್ಕೊಳ್ಳೋ ಅಂತ ನಾವು ಆಸೆ ಪಡ್ತೀವಣ್ಣ. ನಮ್ಮೂರು ಜಾತ್ರೆ ಇದೆ. ನಮ್ಮೂರು ಜಾತ್ರೆ ಜನವರಿ 14ಕ್ಕೆ 3 ವರ್ಷಕ್ಕೊಂದ್ಸರಿ ಜಾತ್ರೆ ಆಗುತ್ತೆ. ಗ್ರಾಮದ ಜೊತೆ ದ್ಯಾಮಮ್ಮನ ಜಾತ್ರೆ. ದಯವಿಟ್ಟು ಇಲ್ಲೆಲ್ಲ ಸ್ನೇಹಿತರು ಬನ್ನಿ. ಇಷ್ಟೆಲ್ಲ ಜನ ನೋಡಿ ಖುಷಿ ಆಗ್ಬಿಡುತ್ತೆ ನಮಗೆ. ಯಾಕಂದ್ರೆ ಒಳ್ಳೇದೇ ಮಾಡೋಣ. RCB ಮುಂದಿನ ಸಲ ಕಪ್ ನಮ್ಮದೇ. ಹೆವಿ ಕ್ರೌಡ್ ಇದೆ ಗುರು. ಸೊ ಇನ್ನು ಸ್ವಲ್ಪದಲ್ಲೇ ಕೌಂಟರ್ ಸ್ಟಾರ್ಟ್ ಆಗುತ್ತೆ. ಇಲ್ಲ,
ಬಿ ರಶ್ಶು ಜಸ್ಟ್ ಮಿಸ್ಸು ಪೊಲೀಸ್ ಲತಿಯಿಂದ ಎಸ್ಕೇಪ್ ಮಾಡ್ಬಿಟ್ವಿ. ಹೆಂಗೋ ಒಳಗಡೆ ಓಡ್ ಬಂದ್ಬಿಟ್ವಿ. ಶೂ ಗಿವ್ ಎಲ್ಲ ಹೋಯ್ತು. ಹೆಂಗೋ ಇವಾಗ ಪರವಾಗಿಲ್ಲ. ವಾಯ್ಸ್ ಕೇಳಿಸುತ್ತೆ ಅನಿಸುತ್ತೆ. ಮೈಕ್ ಹತ್ರನೇ ಮಾತಾಡ್ತಿದ್ದೀನಿ. MG ರೋಡ್ ಒಳಗಡೆ ಬಂದ್ಬಿಟ್ವಿ ಆಫ್ಟರ್ 8 years. It's amazing, really amazing. Last time I visit India Okay. in Bangalore. Oh, okay. So they invite me to visit MG Road. Okay. It's really fantastic. What's your name and where are you from? I am Ahmed from Saudi Arabia. From Saudi Arabia. Saudi Arabia. Okay. What is your resolution? I hope I will have the third baby. Okay. Oh. I have two inshallah. Okay. Advance wishes for that. Inshallah. Pray for me. I'm from KJM. My name is Sunil. Sunil. Okay. What is your New Year resolution? Wake up, being up in early morning to practice my running. Okay. You are an athlete. Yeah. Okay. Which event? I participate every event in Bangalore, like 10K. 10K. Okay. Fine. Thank you so much for visiting Bangalore. Happy New Year, guys! ನ್ಯೂ ಇಯರ್ MG ರೋಡಲ್ಲಿ ಸೆಲೆಬ್ರೇಟ್ ಆಯಿತು. ಎಲ್ಲರಿಗೂ ತಮಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನ್ಯೂ ಇಯರ್ ಬ್ರಿಂಗ್ಸ್ ನ್ಯೂ ಜಾಯ್. ಸೊ ಎಲ್ಲರೂ ಹ್ಯಾಪಿಯಾಗಿ ಸಂತೋಷವಾಗಿರಿ. ಎಲ್ಲ ನ್ಯೂ ಇಯರ್ ರೆಸಲ್ಯೂಷನ್ ಖಂಡಿತ ಫಾಲೋ ಮಾಡಿ. ಹೊಸ ವರ್ಷನ ಬರ್ಮಾಡ್ಕೊಳ್ಳಿ. ಒಳ್ಳೆಯ ಕಾರ್ಯಗಳನ್ನು ಮಾಡಿ. ಯಾಕಂದರೆ ಒಳ್ಳೇದೇ ಮಾಡಿ, ಎಲ್ಲರಿಗೂ ಕೆಟ್ಟದ್ದು ಮಾಡಬೇಡಿ. Okay. ಹೊಸ ವರ್ಷ 2024ರಲ್ಲಿ ನೀವು ಏನು ಮಾಡಿದ್ರೆ ಗೊತ್ತಿಲ್ಲ. 2025 ಒಳ್ಳೇದು ಮಾಡಿ ಅಂತಕ್ಕಂಥ ನಾವು ಕೇಳ್ಕೊತಾ ಇದೀವಿ. ಓಕೆ. ಜೈ ಹಿಂದ್, ಜೈ ಕರ್ನಾಟಕ.